ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕರ್ನಾಟಕ ಕೈ ಸರ್ಕಾರಕ್ಕೆ ಬಿಗ್ ಸ್ಕೆಚ್ ಹಾಕಿರುವಂತಹ ಒಂದು ಸುದ್ದಿ. ಏನಿದು ಹಾಗಾದ್ರೆ? ಪಕ್ಷದ ಒಳಗಡೆ ರಾಜಕೀಯ ಬೆಳವಣಿಗೆಗಳು ಒಂದ್ ಕಡೆ ಆಗ್ತಿದ್ದಾವೆ. ಸಿದ್ದರಾಮಯ್ಯ ಕೆಳಗಿಳಿದ್ರೆ ಏನು ಅನ್ನೋದ್ರ ಬಗ್ಗೆ. ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಗ್ ಸ್ಕೆಚ್ ಹಾಕಿರುವ ಆಪರೇಷನ್ ನ್ಯೂಸ್ ಒಂದು ಈಗ ಬ್ಲಾಸ್ಟ್ ಆಗಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಕೈ ಸೇರಿರುವ ಆ ಗುಪ್ತಚರ ವರದಿಯಲ್ಲಿ ಏನಿದೆ? ಯಾಕೆ ಇದು ಆಘಾತಕಾರಿಯಾಗಿದೆ? ಯಾರ? ಡೆಲ್ಲಿಯ ಪ್ರಭಾವಿ ನಾಯಕ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕರ್ನಾಟಕ ಪಾಲಿಟಿಕ್ಸ್ ಅಲ್ಲಿ ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ಅಚ್ಚರಿಯ ಬೆಳವಣಿಗೆ ಜರುಗ್ತಾ ಇದೆ ನೋಡಿ. ಕೈ ಮನೆಯ ಒಳಗಡೆ ಘಟಾನುಘಟಿಗಳ ಸೀಕ್ರೆಟ್ ಮೀಟಿಂಗ್ಗಳು, ಹೊರಗಡೆ ಏನೋ ಅಭಿವೃದ್ಧಿ ವಿಚಾರ, ಆದ್ರೆ ಒಳಗಡೆ ಆಗ್ತಿರೋದು ರಾಜಕೀಯ ಚರ್ಚೆ ಅನ್ನುವ ಸುದ್ದಿ ಹೊರಗಡೆ ಬರ್ತಾ ಇದೆ. ಘಟಾನುಘಟಿಗಳು, ಮಂತ್ರಿಗಳು ಮೀಟಿಂಗ್ ಮಾಡ್ತಾ ಇದ್ರು. ಸಿದ್ದರಾಮಯ್ಯ ಬೆನ್ನ ಹಿಂದೆಯೇ ಹೊಸ ಲೆಕ್ಕಾಚಾರಗಳು ನಡೀತಾ ಇವೆ. ಈ ಕಡೆ ವಿರೋಧ ಪಕ್ಷ ಏನ್ ಮಾಡ್ತಿದೆ ಹಾಗಾದ್ರೆ? ಆಪರೇಷನ್ ಸ್ಕೆಚ್ ರೆಡಿಯಾಗೇ ಬಿಡ್ತಾ? ಡೆಲ್ಲಿ ನಾಯಕನ ಸೂಚನೆ ಏನ್ ಹಾಗಾದ್ರೆ? ಯಾರು ಆ ಮೋದಿ ಕ್ಯಾಬಿನೆಟ್ ಅಲ್ಲಿರುವಂತಹ ಮಿನಿಸ್ಟರ್? ಸಿದ್ದರಾಮಯ್ಯ ಕೈ ಸೇರಿರುವ ಗುಪ್ತ ವರದಿಯಲ್ಲಿ ಏನಿದೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿರೋದು, ವರದಿ ಆಗ್ತಾ ಇರೋದು. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಬಿಜೆಪಿಯಲ್ಲಿ ಒಂದು ಟೀಮ್ ರೆಡಿ ಆಗಿದೆ ಸೆಳೆದುಕೊಳ್ಳೋದಿಕ್ಕೆ ಅಥವಾ ಸರ್ಕಾರ ಮಾಡೋದಿಕ್ಕೆ ಅನ್ನುವ ಸುದ್ದಿಯನ್ನು ಬೇರೆ ಯಾರು ಅಲ್ಲ, ಯತ್ನಾಳ್ ಅವರೇ ಸಿಡಿಸಿದ್ರಲ್ವಾ. ಇದು ಹುಬ್ಬೇರಿಸುವಂತೆ ಮಾಡ್ತು. 1200 ಕೋಟಿ, ಒಂದಲ್ಲ ಎರಡಲ್ಲ, 1200 ಕೋಟಿ ಮೊತ್ತವನ್ನು ರೆಡಿ ಮಾಡಿಕೊಳ್ಳಲಾಗಿದೆ ಸರ್ಕಾರ ಶೇಕ್ ಮಾಡೋದಿಕ್ಕೆ ಮತ್ತು ಬಿಜೆಪಿ ಸರ್ಕಾರ ಮಾಡೋದಿಕ್ಕೆ. ಹಂಗಂತ ಈ ಸಲ ಆಪರೇಷನ್ಗೆಲ್ಲ ಒಪ್ಪಲ್ಲ ಹೈಕಮಾಂಡ್ ಅನ್ನೋ ಮಾತನ್ನಾಡುವ ಮೂಲಕ ಆಪರೇಷನ್ ಪ್ರಯತ್ನ ಶುರುವಾಗಿದೆ ಅನ್ನೋ ಬಿಗ್ ಬಾಂಬ್ ಹಾಕಿದ್ರಲ್ವಾ ಯತ್ನಾಳ್. ಇದು ಅಷ್ಟಕ್ಕೆ ನಿಲ್ಲಿಲ್ಲ. ಈಗ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಇದು ಯತ್ನಾಳ್ ಹೇಳೇನು ಗೊತ್ತಾಗಬೇಕಾಗಿಲ್ಲ, ನಮಗೆ ಮೊದಲೇ ಗೊತ್ತಾಗಿದೆ. ಸ್ಟೇಟ್ಮೆಂಟು ಬಂದಿತ್ತಲ್ಲ, ರವಿ ಕಣಿಗ ಬೇರೆ ಬೇರೆಯವರೆಲ್ಲ ಕೊಟ್ಟಿದ್ರು. ಒಬ್ಬೊಬ್ರಿಗೆ 30-40 ಕೋಟಿ ಫೋನ್ ಮಾಡಿ ಆಫರ್ ಮಾಡ್ತಿದ್ದಾರೆ, ಮೀಟ್ ಮಾಡಿ ಆಫರ್ ಮಾಡ್ತಿದ್ದಾರೆ ಅಂತೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರೋದು ನಮಗೆ ಪಕ್ಕಾ ಮಾಹಿತಿನೇ ಬಂದಿದೆ. ಸರ್ಕಾರ ಬೀಳಿಸೋದಕ್ಕೆ ಪ್ರಯತ್ನ ಆಗ್ತಿರೋದ್ರ ಬಗ್ಗೆ, ಮತ್ತಿದ್ರ ಬಗ್ಗೆ ನಾವು ಲೀಗಲ್ ಟೀಮ್ ಮೀಟಿಂಗ್ ಅನ್ನು ಕರೆದಿದ್ದೀವಿ ಅಂತಿದ್ದಾರೆ. ಇವತ್ತು ನಾಳೆನೋ ಲೀಗಲ್ ಟೀಮ್ ಮೀಟಿಂಗ್ ಇದೆಯಂತೆ. ಸರ್ಕಾರ ಬೀಳಿಸೋ ಸ್ಕೆಚ್ ಆಗ್ತಿರೋ ಬಗ್ಗೆ ತಮಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಆಧಾರದಲ್ಲಿ ಇಡಿಗೆ ಕಂಪ್ಲೇಂಟ್ ಕೊಡೋದಕ್ಕೆ, ಇಷ್ಟು ದೊಡ್ಡ ದುಡ್ಡು ಓಡಾಡ್ತಿದೆ ಅಂತ ಕಂಪ್ಲೇಂಟ್ ಮಾಡೋದಕ್ಕೂ ಕೂಡ ತಯಾರಿ ಆಗ್ತಿದೆ ಅನ್ನುವಂಥ ರಿಯಾಕ್ಷನ್ ಅನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸೊ ಆಪರೇಷನ್ ಬಿಗ್ ಸ್ಕೆಚ್ ರೆಡಿ ಆಗಿದೆ ಅಂತ ಆಯ್ತು. ಯತ್ನಾಳ್ ಅವರು ಹೇಳಿದ ಹಾಗೆ ಕಂಪ್ಲೇಂಟ್ ಕೊಡ್ತಾರೆ, ಅದಕ್ಕೆ ಪೂರಕವಾದ ಸಾಕ್ಷಿ ಇಡಿ ಎಂಟ್ರಿ ಆಗಿ ಸಿಕ್ಕರೆ ಸಂಕಷ್ಟ ಆಗಬಹುದು. ಯತ್ನಾಳ್ ಅವರು ಹೇಳಿದ್ದಾರೆ ಅಂದ ಮಾತ್ರಕ್ಕೆ ಒಂದು ಕಡೆ ಮೂಟೆಲ್ 1200 ಕೋಟಿ ಕಟ್ಟಿಟ್ಟಿರಲ್ಲ. ಸೊ ಏನ್ ಬೇಕಾದರೂ ಆಗಬಹುದು, ಅವ್ರಿಗೆ ಸುಳಿವು ಸಿಕ್ಕಿರಬಹುದು ಯತ್ನಾಳ್ ಅವ್ರಿಗೆ. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರಿಗೊಂದು ಸೀಕ್ರೆಟ್ ರಿಪೋರ್ಟ್ ಕೈ ಸೇರಿದಂತೆ ಅವರ ಆಪ್ತ ವಲಯದಿಂದ ಅಥವಾ ಗುಪ್ತಚರ ಮೂಲಗಳಿಂದ. ಏನಂತ ಕೇಳಿದ್ರೆ, ಈ ಕೇಸು ಮೂಡಾ ಕೇಸು CBIಗೆ ಹೋಗಲೇಬೇಕು ಅಂತ ಒಬ್ಬರು ಕೇಂದ್ರ ನಾಯಕ, ಅಂದರೆ ಬಿಜೆಪಿಯ ಪ್ರಮುಖ ನಾಯಕ, ಕರ್ನಾಟಕ ಮೂಲದವರು ಇರಬಹುದು ಅವರು. ಹಾಗಂತ ಕುಮಾರಸ್ವಾಮಿ ಅವರಲ್ಲ, ಬಿಜೆಪಿಯವರೇ ಅಂತೆ. ಕುಮಾರಸ್ವಾಮಿ ಅವರು ಕೂಡ ಕ್ಯಾಬಿನೆಟಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಆದರೆ ಬಿಜೆಪಿಯಲ್ಲಿಯೇ ಇರುವ ಒಬ್ಬ ಪ್ರಭಾವಿ ನಾಯಕ ಸಿದ್ದರಾಮಯ್ಯನವ್ರ ಮೇಲೆ ಕಣ್ಣಿಟ್ಟಿದ್ದಾರಂತೆ, ಟಾಸ್ಕ್ ತಗೊಂಡಿದ್ದಾರಂತೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿರಬೇಕು, ಈ ಸರ್ಕಾರ ಇರಬೇಕಂದ್ರೆ ಸಿದ್ದರಾಮಯ್ಯನವ್ರು ಇರಬೇಕು, ಕಾಂಗ್ರೆಸ್ಗೆ ಅವರೇ ಬಲ. ಅವ್ರು ಇಳಿದು ಬಿಟ್ರೆ ನಾಳೆ ನಾನು ಆಗ್ತೀನಿ ಅನ್ನೋ ಕಚ್ಚಾಟ ಶುರುವಾಗುತ್ತೆ. ತಾನಾಗಿಯೇ ಬಿಜೆಪಿಗೆ ದಾರಿಯಾಗುತ್ತೆ. ಸರ್ಕಾರ ಉಳ್ಕೊಂಡ್ರೂ ಸಂಕಷ್ಟ, ಅಥವಾ ತಾನಾಗಿ ಒಂದು ಗುಂಪು ಬೇರೆ ಕಡೆ ಹೊರಟು ನಿಂತರೆ ಸರ್ಕಾರ ನಶಿಸಿ ಹೋಗಬಹುದು, ಏನು ಬೇಕಾದರೂ ಆಗಬಹುದು. ಸಿದ್ದರಾಮಯ್ಯನವರು ಇರೋ ತನಕ ಟಚ್ ಮಾಡೋದಕ್ಕೆ ಬಿಡಲ್ಲ. ಅವರು ಗ್ಯಾರಂಟಿಗಳ ದೊಡ್ಡ ಸವಾಲನ್ನು ನಿಭಾಯಿಸ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಟಾರ್ಗೆಟ್ ಆದ್ರೆ ಗೊತ್ತಿಲ್ಲ, ಕಾರಣಗಳು ಏನೇ ಇರಬಹುದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕೆಳಗಿಳಿಯುವ ಸಮಯ ಬಂದರೆ ಸರ್ಕಾರಕ್ಕೆ ಸಂಕಷ್ಟ ಅನ್ನೋ ಲೆಕ್ಕಾಚಾರದಲ್ಲಿ ಈ ಕೇಸು CBIಗೆ ಹೋಗಬೇಕು ಅನ್ನುವಂಥ ಒಂದು ಸೂಚನೆ ಅವ್ರ ಕಡೆಯಿಂದ ಬಂದಿದೆ ಅನ್ನೋ ವರದಿಗಳಾಗ್ತಿವೆ. ಅಂಥ ವರದಿಗಳು ದಿಢೀರಂತ ಬರ್ತಿವೆ ಈ ಟೈಮಲ್ಲಿ. ಅಂದರೆ ನಿಜಕ್ಕೂ ಯಾರೋ ಒಬ್ಬರು ಡೆಲ್ಲಿ ಮಟ್ಟದ ನಾಯಕ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅವರ ಜೊತೆಗೆ ಒಂದು ಟೀಮು ರಾಜ್ಯದಲ್ಲಿ ಕಾರ್ಯಾಚರಿಸ್ತಿದ್ಯಾ? ಮೂಡಾ ಕೇಸಲ್ಲಿ ಅವರ ಚಲನವಲನಗಳನ್ನು ಗಮನಿಸಿ ಎಲ್ಲೆಲ್ಲಿ ದಾಖಲೆಗಳು, ರಹಸ್ಯಗಳಿವೆ ಅಂತ ಎಳೆಯುವ ಕೆಲಸವನ್ನ ಮಾಡ್ತಿದ್ಯಾ? ಗೊತ್ತಿಲ್ಲ. ಸ್ನೇಹಮಯಿ ಕೃಷ್ಣ ಅವರು ಅವ್ರ ಪಾಡಿಗೆ ಅವರು ಹೋರಾಡ್ತಿದ್ದಾರೆ. ಇದಕ್ಕೂ ಅವ್ರಿಗೂ ಸಂಬಂಧ ಇದೆಯಾ? ಅಂಥದ್ರ ಬಗ್ಗೆ ಯಾವುದೇ ವಿಚಾರಗಳು ಹೊರ ಬರ್ತಿಲ್ಲ.
ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಹೋರಾಟ ಮಾಡ್ತಿರೋರು. ಆದರೆ ರಾಜಕೀಯವಾಗಿಯೂ ಒಂದು ದೊಡ್ಡ ಪ್ರಯತ್ನ ಶುರುವಾಗಿದೆ ಅನ್ನುವ ರಿಪೋರ್ಟು ಸಿದ್ದರಾಮಯ್ಯನವ್ರ ಕೈ ಸೇರಿದೆ ಅಂತ ಈಗ ವರದಿಗಳು ಹೊರಬರ್ತಿವೆ. ಇದು ಅಚ್ಚರಿಗೆ ಕಾರಣ ಆಗಿದೆ. ಹಾಗಾದ್ರೆ ಈ ಕೇಸು ಇವತ್ತೇ ಬಹುಶಃ ಅರ್ಜಿ ಬರಬಹುದು CBI ಕೊಡಬೇಕು ಅಂತ. ಏನ್ ಮಾಡಿದ್ರು ಸಂಕಷ್ಟ. ಲೋಕಾಯುಕ್ತ ಪೊಲೀಸರು ಸುಮಾರು ದಿನ ವಿಚಾರಣೆ ಮಾಡಬಹುದು, ತನಿಖೆ ಮಾಡಬಹುದು. ಆದರೆ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಕುರ್ಚಿಯಲ್ಲಿದ್ದಾರೆ ಅವರು, ಅವ್ರ ಅಂಡರ್ ಎಲ್ಲ ನಡೀತಾ ಇದೆ. ಸರ್ಕಾರದ ಅಂಡರು ತನಿಖಾ ಸಂಸ್ಥೆಗಳು. ಸರಿ, ಹಾಗಾದ್ರೆ ಅವ್ರನ್ನ ಬಂಧಿಸಿಯೂ ತನಿಖೆಗೆ ಒಳಪಡಿಸ್ತಿಲ್ಲ. ಇದರ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ಪಾರದರ್ಶಕವಾಗಿಲ್ಲ ಅನ್ನುವ ಅಂಶ. ಸಹಜವಾಗಿ ಲೋಕಾಯುಕ್ತ ಮುಖ್ಯಮಂತ್ರಿಗಳನ್ನ ಬಂಧಿಸೋ ಹಂತಕ್ಕೆ ಹೋಗದೆ ಇದ್ರೆ CBIಗೆ ಕೊಡೋದಿಕ್ಕೆ ಒಳ್ಳೆ ಅಸ್ತ್ರ ಸಿಕ್ಕಂಗಾಗತ್ತೆ. ಇಲ್ಲ ಬಂಧಿಸಿದ್ರಂತೂ ರಾಜೀನಾಮೆ ಕೊಡಲೇಬೇಕಾಗತ್ತೆ ಸಿದ್ದರಾಮಯ್ಯನವರು. ಹಾಗಾಗಿ ಏನೇ ದಾರಿಯಲ್ಲಿ ಹೋದ್ರು, ಕಾನೂನು ಹೋರಾಟ ಏನೇ ಆಪ್ಷನ್ ಅಂತ ನೋಡೋದಕ್ಕೆ ಹೋದ್ರು ಸಂಕಷ್ಟ ಇದೆ, ಸವಾಲಿದೆ. ಈಗ ವಿಭಾಗೀಯ ಪೀಠಕ್ಕೆ ಹೋಗಬಹುದು. ವಿಭಾಗೀಯ ಪೀಠ ಎತ್ತಿ ಹಿಡಿದು ಬಿಟ್ರೆ ಇದೇ ತೀರ್ಪನ್ನ ಅನ್ನೋ ಆತಂಕವೂ ಇದೆ. ಸೊ 2 ಆಪ್ಷನ್ ಕಾಣಿಸ್ತಾ ಇದೆ ಅವ್ರಿಗೆ, ಹೀಗಾದ್ರೇನು ಅಂತ. ಹಾಗಾಗಿ ಕಾನೂನು ಹೋರಾಟದಲ್ಲೂ ದಾರಿ ಸಲೀಸಿಲ್ಲ. ಈ ಹೊತ್ತಲ್ಲಿ CBIಗೆ ಹೋದ್ರೆ ಎಷ್ಟು ಪೂರಕವಾದ ದಾಖಲೆಗಳಿವೆ ಅಂದರೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅನ್ನುವ ಅಭಿಪ್ರಾಯ ಡೆಲ್ಲಿ ಮಟ್ಟದಲ್ಲೇ ವ್ಯಕ್ತವಾಗ್ತಿದೆಯಂತೆ. ಅಂದರೆ ಏನೂ ಇಲ್ಲದೆ ಇದ್ರೆ ಡಾಕ್ಯುಮೆಂಟ್ಸು ಅಥವಾ ತಪ್ಪೇ ಇಲ್ಲ ಅನ್ನೋ ರೀತಿ ತಪ್ಪಿಸ್ಕೊಳ್ಳೋದಕ್ಕೆ ದಾರಿ ಇದ್ದಿದ್ರೆ ಯಾರೇ ಸಂಚು ರೂಪಿಸಿದ್ರು ಅಷ್ಟು ಸುಲಭ ಇರಲಿಲ್ಲ. ಆದ್ರೆ ಪೂರಕವಾದ ದಾಖಲೆಗಳಿವೆ ಅಂತ ಇರೋದು ಈ ವರದಿ. ಹಾಗಾಗಿ ಕಾನ್ಫಿಡೆನ್ಸ್ ಅಲ್ಲಿದ್ದಾರಂತೆ. ಇದು CBIಗೆ ಹೋಗಬೇಕು ಕೇಸು. ಸರ್ಕಾರ ಅಂತೂ ರೆಫರ್ ಮಾಡಲ್ಲ. ಹಾಗಾದ್ರೆ ಯಾರು ಮಾಡಬೇಕು? ಕೋರ್ಟ್ ಮೂಲಕ ನಾವು ಹೋರಾಟ ಮಾಡಬೇಕು ಅಂತ ಈಗ ಲೆಕ್ಕಾಚಾರ ಹಾಕ್ಕೊಂಡಿದ್ದು BJP ಪಾಳ್ಯದಿಂದ ಆಪರೇಷನ್ ಬಾಂಬ್ ಸಿಡಿತಾ ಇದೆ. ಈ ಕಡೆಯಿಂದ ವರದಿಗಳು ಬರ್ತಾ ಇರೋದು ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಸರ್ಕಾರ ತುಂಬಾ ದಿನ ಬಾಳಿಕೆ ಬರಲ್ಲ ಅಂತ. ಈಗ ಕುತೂಹಲಕಾರಿಯಾಗಿರೋದು ಯಾರಪ್ಪ ಮಿನಿಸ್ಟರ್ ಕರ್ನಾಟಕ ಮೂಲದವರೇ ಆಗಿದ್ರೆ ಮಂತ್ರಿಗಳಲ್ಲಿ ಜೋಶಿ ಅವರಿದ್ದಾರೆ, ಶೋಭಾ ಕರಂದ್ಲಾಜೆ ಇದ್ದಾರೆ, ಸೋಮಣ್ಣ ಇದ್ದಾರೆ. JDS ಇಂದ ನೋಡೋದಕ್ಕೆ ಹೋದ್ರೆ ಕುಮಾರಸ್ವಾಮಿ ಅವರಿದ್ದಾರೆ. BJPನೇ ಅಂತ ಹೇಳಲಾಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ವರದಿಗಳು ಹಂಗೆ ಹೇಳ್ತಾ ಇವೆ. ಹಾಗಾಗಿ ಯಾರು ಆ ಮಿನಿಸ್ಟರ್ ಸಿದ್ದರಾಮಯ್ಯನವರನ್ನ CBI ತನಿಖೆಗೆ ಒಳಪಡಿಸಿದ್ರೆ ದೊಡ್ಡ ಕಂಟಕ ಬರುತ್ತೆ ಅಂತ ಟಾಸ್ಕ್ ಹೊತ್ತುಕೊಂಡು ಬಹಳ ಕೂಲಂಕಷವಾಗಿ ಈ ಕೇಸನ್ನು ಫಾಲೋ ಅಪ್ ಮಾಡ್ತಿದ್ದಾರಾ? ಹಾಗಾದ್ರೆ ಹಿಂದೆ ಸುಮಾರು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಕುಮಾರಸ್ವಾಮಿ ಅವರು ಈ ಸರ್ಕಾರ ಬೀಳುತ್ತೆ, ಸಿದ್ದರಾಮಯ್ಯನವ್ರಿಗೆ ಸಂಕಷ್ಟ ಫಿಕ್ಸ್ ಅನ್ನೋ ಹೇಳಿಕೆ ಕೊಟ್ಟಿದ್ರು. ಮತ್ತು ಪ್ರಹ್ಲಾದ್ ಜೋಶಿ ಅವರು ಎಲ್ಲರಿಗಿಂತ ಮುಂಚೆ ರಿಪಬ್ಲಿಕ್ ವಾಹಿನಿಗೆ, ಪ್ರತಿಷ್ಠಿತ ಸುದ್ದಿ ವಾಹಿನಿಗೆ ಪ್ರಹ್ಲಾದ್ ಜೋಶಿ ಅವರು ಇಂಟರ್ವ್ಯೂ ಕೊಡುವಾಗ ಸಿದ್ದರಾಮಯ್ಯನವರು ವಾಲ್ಮೀಕಿ ಕೇಸಲ್ಲೂ ಇನ್ವೆಸ್ಟಿಗೇಷನ್ಗೆ ಒಳಪಡಬೇಕಾಗಬಹುದು, ನಾಳೆ SIT ಕೂಡ ಸಂಕಷ್ಟಕ್ಕೀಡಾಗುತ್ತೆ ನೋಡ್ತೀರಿ ಅನ್ನುವ ಭವಿಷ್ಯ ನೋಡ್ತಿದ್ರು. ಅಷ್ಟೆಲ್ಲ ಮೂಡಾ ಕೇಸು ಅದು ಇದು ಎಲ್ಲ ಸೇರಿ ಸಿದ್ದರಾಮಯ್ಯನವರು ಬಂಧನಕ್ಕೊಳಗಾದ್ರು ಅಚ್ಚರಿ ಇಲ್ಲ ಅನ್ನುವ ಬಿಗ್ ಬಾಂಬ್ ಸಿಡಿಸಿದ್ರು. ಹಾಗಾಗಿ ಯಾರು ಅನ್ನೋದು ಗೊತ್ತಿಲ್ಲ, ಎಲ್ಲರ ಬಾಯಲ್ಲೂ ಇಂಥ ಹೇಳಿಕೆಗಳು ಬಂದಿವೆ. ಆದರೆ ತುಂಬಾ ನೀಟಾಗಿ ಫಾಲೋ ಅಪ್ ಮಾಡ್ತಿರೋ ಆ ಮಂತ್ರಿ ಯಾರು ಅದು ಈಗ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿದೆಯಂತೆ. ಆ ಮಂತ್ರಿಗೆ ಸಂಬಂಧಪಟ್ಟಂತ ಭೂ ವ್ಯಾಜ್ಯದ ಒಂದು ಸುಳಿ ಸಿಕ್ಕಿದೆಯಂತೆ. ಹಾಗಾಗಿ ಅವರ ವಿರುದ್ಧವೇ ರಾಜ್ಯಪಾಲರಿಗೋ ಅಥವಾ ಸಂಬಂಧಪಟ್ಟವ್ರಿಗೋ ದೂರು ಕೊಡುವ ಕೌಂಟರ್ ಪ್ಲಾನ್ ಕೂಡ ರೆಡಿ ಆಗ್ತಿದೆ ಅನ್ನುವ ವಿಚಾರ ಈಗ ಸದ್ದು ಮಾಡ್ತಾರೆ. ಲೈಕ್ ಈಗ ನಿರ್ಮಲಾ ಸೀತಾರಾಮನ್ ವಿರುದ್ಧ FIR ಆಗಿದೆ. BJPಯ ಘಟಾನುಘಟಿಗಳಿಗೂ ಈಗ ಆತಂಕ ಶುರುವಾದಂತೆಯೇ ಒಬ್ಬ ಮಂತ್ರಿಗೂ ಶುರುವಾಗಲಿದ್ಯಾ ಸಂಕಷ್ಟ? ಕಾಂಗ್ರೆಸ್ ಹೈಕಮಾಂಡ್ ಇದೆಲ್ಲ ವಿಚಾರಗಳು ಗೊತ್ತಿರೋದ್ರಿಂದಾನೇ ಹೀಗಾದ್ರೂ ಮಾಡಿ ಸಿದ್ದರಾಮಯ್ಯನವರೇ ಸೇಫ್ ಆದ್ರೆ ಬೆಸ್ಟು. ಇವ್ರು ಹೇಳಿದ್ರೆ ಜಟಾಪಟಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗಬಹುದು. ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಇವ್ರು ಸೇಫ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು. ಆದ್ರೆ ಖರ್ಗೆ ಅವ್ರ ಮನಸ್ಸಲ್ಲಿ ಏನಿದೆ, ಇಲ್ಲಿರೋ ನಾಯಕರ ಮನಸ್ಸಲ್ಲಿ ಏನಿದೆ, ಕೊನೆಗದು ಎಲ್ಲಿಗೆ ಹೋಗಿ ತಲುಪತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಸೊ ಈಗ ಸಂಕಷ್ಟ ಎದುರಾಗಿರೋದು ಮುಖ್ಯಮಂತ್ರಿಗಳಿಗೆ ಪಕ್ಷದ ಒಳಗೆ ಮತ್ತು ಹೊರಗಡೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.